ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋದು ಪರ್ಫೆಕ್ಟಾಗಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು 127 ದಾರನ ರೆಡಿ ಮಾಡ್ಕೊಂಡಿದ್ದೀನಿ, 2 ಕಲರ್ಸಲ್ಲೂ ಕೂಡ. ನೀವು ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡು ತುದಿಯಲ್ಲಿ ಗಮ್ ಹಾಕ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ನಾನು ಕ್ರೋಶಾ ನೀಡಲ್ ತಗೊಂಡು ಈ ರೀತಿ ನಾನು ಹೋಲ್ ಮಾಡ್ಕೊತಾ ಇದ್ದೀನಿ. ಹಾಫ್ ಇಂಚಿಗೆ ಒಂದೊಂದು ಟಿಕ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಹಾಫ್ ಇಂಚಿಗೆ ಟಿಕ್ ಮಾಡ್ಕೊಳ್ಳಿ. ಇವಾಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಸಿಲ್ಕ್ ಥ್ರೆಡ್ನ ಇವಾಗ ಹೋಲ್ ಒಳಗೆ ಹಾಕ್ತೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಈ ರೀತಿ ಬೇಬಿ ಕುಚ್ಚು ಹಾಕ್ಬೋದು. ನೀವು ಕೂಡ ನೋಡಿ, ಈ ರೀತಿ ಥ್ರೆಡ್ನ ಪಾಸ್ ಮಾಡಬೇಕು ಆ ಹೋಲ್ ಒಳಗೆ. ನೀವು ಬೇಕಿದ್ರೆ ಸೂಜಿ ಐಗೆ ಬೇಕಿರೋ ಹಾಕಿಬಿಟ್ಟು ಬೇಬಿ ಕುಚ್ಚನ್ನ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಎಳ್ಕೊಳ್ಳಿ. ತುಂಬ ಲೆಂತಿಯಾಗಿ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಮಾಲ್ ಆಗಿ ಕುಚ್ಚುಗಳನ್ನ ಕಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನಂತೂ ಯಾವಾಗಲೂ ಇದೇ ರೀತಿ ಕುಚ್ಚನ್ನ ಕಟ್ಟೋದು. ಸೂಜಿಯಲ್ಲಿ ಸಿಲ್ಕ್ ಥ್ರೆಡ್ ಹಾಕಿಬಿಟ್ಟು ಯಾವ ರೀತಿ ಕುಚ್ಚು ಕಟ್ಟೋದು ವಿಡಿಯೋ ಬೇಕು ಅಂತ ಹೇಳಿದ್ರೆ ವಿಡಿಯೋ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವಾಗ ಝರಿ ಥ್ರೆಡ್ನ ತಗೊಂಡು ಈ ರೀತಿ ಸುತ್ಕೊಳ್ಬೇಕು ಸಿಲ್ಕ್ ಥ್ರೆಡ್ಡಿಗೆ. ನಿಮಗೆ ಈ ರೀತಿ ಸುತ್ತೋಕೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಬೇಕಾದರೂ ಸುತ್ಕೊಬೋದು. ನೋಡಿ, ಈ ರೀತಿ ಸುತ್ಕೊಂಡ್ರೆ ತುಂಬ ಸ್ಟಿಫ್ ಆಗಿ ಕೂರುತ್ತೆ ಝರಿ ಥ್ರೆಡ್ಡು. ಇದೇ ರೀತಿ ನಾನು 3 to 4 ಟೈಮ್ಸ್ ಸುತ್ಕೊಳ್ತೀನಿ. ಜಾಸ್ತಿ ಝರಿ ಥ್ರೆಡ್ನ ಸುತ್ತೋದ್ರಿಂದ ಕುಚ್ಚು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಜಾಸ್ತಿ ಝರಿ ಥ್ರೆಡ್ನ ಆದಷ್ಟು ಸುತ್ಕೊಳ್ಳಿ. ಝರಿ ಥ್ರೆಡ್ನ 3 to 4 ಟೈಮ್ಸ್ ಸುತ್ಕೊಂಡಾದ್ಮೇಲೆ ಸಿಲ್ಕ್ ಥ್ರೆಡ್ ಒಳಗೆ ಝರಿ ಥ್ರೆಡ್ನ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು. ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನೀವು ಟ್ರಿಮ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಶಾರ್ಟಾಗೆ ಟ್ರಿಮ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕುಚ್ಚುಗಳು ಒಂದೇ ಸಮ ಬರೋ ರೀತಿ ಹಾಕಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನೋಡಿ, 2 ಕುಚ್ಚುಗಳು ಕೂಡ ಒಂದೇ ಸೈಜಲ್ಲಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಇವಾಗ ಮತ್ತೆ ಕ್ರೋಶಾ ನೀಡಲ್ನ ತಗೊಂಡು ನಾವು ಟಿಕ್ ಮಾಡ್ಕೊಂಡಿದ್ವಿ ಅಲ್ಲ ಹಾಫ್ ಇಂಚಿಗೆ, ಅಲ್ಲಿಗೆ ನೀಡಲ್ನ ಹಾಕಿಬಿಟ್ಟು ಚುಚ್ಚಿ ಹೋಲ್ ಮಾಡ್ಕೊತೀನಿ. ಹೋಲ್ ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ಸಿಲ್ಕ್ ಥ್ರೆಡ್ನ ಅದರೊಳಗೆ ಪಾಸ್ ಮಾಡ್ತೀನಿ. ನೋಡಿ, ಈ ರೀತಿ ಪಾಸ್ ಮಾಡಿ. ನಿಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಬೇಕಾದರೂ ಸೂಜಿ ಐಗೆ ಸಿಲ್ಕ್ ಥ್ರೆಡ್ನ ಸೇರಿಸ್ಕೊಂಡು ಕೂಡ ಬೇಬಿ ಕುಚ್ಚುಗಳನ್ನು ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನಾನು 2 ಎಳೆ ಝರಿ ಥ್ರೆಡ್ನ ತಗೊತೀನಿ. ತಗೊಂಡಾದ್ಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ಡಿಗೆ ಈ ರೀತಿ ಸುತ್ಕೊಳ್ಬೇಕು. ನೋಡಿ, ಈ ರೀತಿ ಸುತ್ಕೊಳ್ಬೇಕಾಗಿರುತ್ತೆ. ಈ ರೀತಿ 3 to 4 ಟೈಮ್ಸ್ ಸುತ್ಕೊಳ್ಳಿ ನೀವು. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತ್ರೀ ಟು 4 ಟೈಮ್ಸ್ ಸುತ್ಕೊಂಡಾದ್ಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಎಳ್ಕೊಂಡು ನಿಮಗೆ ಲಾಸ್ಟ್ ಕುಚ್ಚು ಯಾವ ಸೈಜಲ್ಲಿ ಇತ್ತು ಅದೇ ಸೈಜಿಗೆ ಇವಾಗ ಸಿಲ್ಕ್ ಥ್ರೆಡ್ನ ಅಂದರೆ ಕುಚ್ಚನ್ನ ಟ್ರಿಮ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ. 2 ಕೂಡ ಒಂದೇ ಸಮ ಇದೆ ನೋಡಿ ಫ್ರೆಂಡ್ಸ್. ನೀವು ಸ್ಯಾರಿ ಫುಲ್ ಹಾಫ್ ಇಂಚಿಗೆ ಟಿಕ್ ಮಾಡ್ಕೊಳ್ಳಿ. ಪದೇ ಟಿಕ್ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಫಾಸ್ಟಾಗಿ ಹಾಕಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೇ ನೀವು ಟಿಕ್ ಮಾಡಿ ಇಟ್ಕೊಂಡಿರಿ ಹಾಫ್ ಇಂಚಿಗೆ. ಟಿಕ್ ಮಾಡಾದ್ಮೇಲೆ ಹಾಫ್ ಇಂಚಿಗೆ ಟಿಕ್ ಮಾಡಿದ್ವಿ ಅಲ್ಲ, ಅಲ್ಲಿಗೆ ನೀಡಲ್ನ ಚುಚ್ಚಿಬಿಟ್ಟು ಹೋಲ್ ಮಾಡ್ಕೊಬೇಕು. ಹೋಲ್ ಮಾಡ್ಕೊಂಡಾದ್ಮೇಲೆ ಸಿಲ್ಕ್ ಥ್ರೆಡ್ನ ಅದರೊಳಗೆ ಸೇರಿಸ್ಬಿಟ್ಟು
ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಎಳ್ಕೊಳ್ಬೇಕು. ಎಳ್ಕೊಂಡಾದಮೇಲೆ ಈ ರೀತಿ ಫೋಲ್ಡ್ ಮಾಡಿ ಎಲ್ಲ ದಾರಗಳು ಕೂಡ ಒಂದೇ ಸಮ ಬರೋ ರೀತಿ ಹಿಡ್ಕೊಳ್ಬೇಕು. ಇವಾಗ 2 ಎಳೆ ಝರಿ ಥ್ರೆಡ್ನ ತಗೊಂಡು ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಬೇಕು. ನಿಮಗೆ ಈ ರೀತಿ ಸುತ್ತೋಕೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ನೀವು ಕೂಡ ಸುತ್ಕೊಬೋದು. ನೋಡಿ, ಇದೇ ರೀತಿ 3 to 4 ಟೈಮ್ಸ್ ಸುತ್ಕೊಳ್ಳಿ. ತುಂಬ ಟ್ರೆಂಡಿಂಗಲ್ಲಿರೋದೇ ಬೇಬಿ ಕುಚ್ಚಲ್ವಾ, ಅದಕ್ಕೋಸ್ಕರ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ನೀವು ಯಾವ ರೀತಿ ಪರ್ಫೆಕ್ಟಾಗಿ ಬೇಬಿ ಕುಚ್ಚು ಹಾಕ್ತೀರಾ ಅದನ್ನು ಹೇಳ್ಕೊಡಿ ಅಂತ ಹೇಳಿಬಿಟ್ಟು. ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ನಿಮಗೆ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.